ರಾತ್ರಿ ಎಂಗೇಜ್ಮೆಂಟು ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ರೂಮ್ಗೆ ಹೋಗಿ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದಷ್ಟು ಲೇಟ್ ಆಗಿದೆ. ನಾವು ವರ್ಷ ಆಲ್ರೆಡಿ ನನ್ನ ಫ್ರೆಂಡು ಮದುವೆಗೆ ರೆಡಿ ಆಗ್ಬಿಟ್ಟು ಮಾಡ್ಬೇಕು ಬಂದ್ಬಿಟ್ಟಿದ್ದ. ಸೊ ಮದುವೆ ಹೆಂಗಾಯ್ತು ಅಂತ ತೋರಿಸ್ತೀನಿ ನೋಡಿ. ಓಂ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನಾಃ ಇಷ್ಟಂಚ ವೇತಂಚ ವೇತನೋ ದ್ಯಾವಾ ಪೃಥಿವೇಗಮತಸ್ಪಾದಾಂ ಜಗತರ್ವಾಮಸ್ಯೇತಂಚ ನಮೋಃ. ಓಂ ವಿವಾಹಕಾಲೇ ಪ್ರಸನ್ನೋ ವರದ ಭೂತ್ವಾ ಸಮೂರ್ತ ಸಾವಧಾನಾಃ ಲಗ್ನಾ ಸಾವಧಾನಾಃ. ಓಂ ತದೇವ ಲಗ್ನಂ ಮುದನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೇವಬಲಂ ತದೇವ ಲಕ್ಷ್ಮೀಪದೇ ಸ್ಮರಾಮಿ. ಓಂ ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಚಂದ್ರಮಾ ವಾ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ಕಾಮಾವಹ ಜಾತವೇದೋ ಲಕ್ಷ್ಮೀರಮಣಪಗಾಮಿನೀಂ ಯಸ್ಯಾಮಿರಣ್ಯಂ ವಿಂದೇಯಂ ಗಾಮಶ್ಯಂ ವರುಷಾನಹಂ ಅಷ್ಟಪೂರ್ವಾಮತಮಧ್ಯಾಮಸ್ತಿ ನ ಆದ ಪ್ರಬೋಧಿನೀಂ ಶ್ರಿಯಂತೆ ಮೇ ಪಕ್ವದೆ ಶ್ರೀರ್ಮಾ ಆದೇವಿ ಸದಾ ಕಾಂ ಸ್ವಪಿತಾಮಿರಣ್ಯ ಪ್ರಾಕಾರ ಆಮಾರ್ತಾನ್ ದದಂತೀಂ ತೃಪ್ತಾನ್ ತರ್ಪಯಂತೀಂ ಪದ್ಮೇ ಸ್ಥಿತಾ ಪದ್ಮವರ್ಣಾ ತಾಮಿಮ ಪಕ್ವಯೇ ಶ್ರಿಯಂ ಪ್ರಪನ್ನೇ ಸುಖಾಯೇ ತದನ್ನಮಃ ಕಲ್ಯಾಣೇ ಪ್ರಣತಾ ವೃದ್ಧೇ ಸಿದ್ಧೇ ಕುರ್ಮೋ ನಮೋ ನಮಃ ನೈರುದ್ಧೇ ಮುಕೃತಾ ಲಕ್ಷ್ಮೇ ಶರ್ವಾಣ್ಯೇ ತೇ ನಮೋ ನಮಃ ದುರ್ಗಾಯೇ ದುರ್ಗಪಾಲಾಯೇ ಸಾರಾಯೇ ಸರ್ವಕಾರಿಣ್ಯೇ ಖ್ಯಾತೇ ತಥೈವನಾಯೇ ಧೂಮ್ರಾಯೇ ತದನ್ನಮಃ ಅತಿ ಸೌಮ್ಯಾತಿರೌದ್ರಾಯೇ ತಾಸ್ತಸ್ಯೈ ನಮೋ ನಮಃ. ಸ್ವಸ್ತಿ ನಸ್ತಾರ್ಕ್ಷ್ಯೋ ವರಿಷ್ಠನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಓಂ ಅಂಗಾದಂಗಾತ್ ಸಂಭವಸ ಹೃದಯಾದತಿ ಜಾಯತೆ ಆತ್ಮಾ ವೈ ಪುತ್ರನಾಮಾ ಸಜೀವ ಶರದಶತಂ. ಮೇ ಕಾಮಸ್ಸಮೃದ್ಧ್ಯತಾಂ ಧರ್ಮೋ ಮೇ ಅರ್ಥೋ ಮೇ ಕಾಮಸ್ಸಮೃದ್ಧ್ಯತಾಂ. तथेरा मनसा वाचमच्यत अत्रा सखाय सख्या जाते भद्रेशा लक्ष्मी निहितादिवाची. ओ मांगल्यधारणांगवेदं मांगल्य पूजा मांगल्य देवता पूजा लक्ष्मीनारायण पूजा सहिता अरुंधति. ओम जीव शरदां शरणं. ಸಪ್ತಪದಿ ಇದು ಸಪ್ತಪದಿ ಸಪ್ತಪದಿ ಇದು ಸಪ್ತಪದಿ. ಈ 7 ಹೆಜ್ಜೆಗಳ ಸಂಬಂಧ ನಮಗೇಳು ಜನ್ಮಗಳ ಅನುಬಂಧ. ಈ 7 ಹೆಜ್ಜೆಗಳ ಸಂಬಂಧ ನಮಗೇಳು ಜನ್ಮಗಳ ಅನುಬಂಧ. ಸಪ್ತಪದಿ ಇದು ಸಪ್ತಪದಿ. ओम या फलनीर्या फला पुष्पायाश्च पुष्पिणीः बृहस्पतिर्प्रचोदास्तान आमन्त्रन्तुं मदः इदं फलं मया देवी स्थापितं देवतस्तव तेन मे सफला वाप्तिर्भवेत् जन्मनि जन्मनि. ಓಂ ಪುನಃ ಎಲ್ಲ ಒಟ್ಟಿಗೆ ಒಳ್ಳೆಯ ಒಂದು ಹಾಡು ಹೇಳಿ ಮತ್ತೆ ಓಂ
ಓಂ ನಮೋ ದೇವೇ ಮಹಾದೇವೇ ಶಿವಾಯ ತದನ್ನಮಃ ಮತ್ಕೃತೆ ಭದ್ರ. ಫ್ರೆಂಡ್ ಮದುವೆ ಎಲ್ಲ ಮುಗೀತು. ಸೊ ಅಲ್ಲೇ ಹತ್ರ ಇರೋ ಪ್ಲೇಸಸ್ನೆಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ನಿಯರ್ ಬೈ ಇರೋ ಅಬ್ಬಿಗುಂಡಿ ಫಾಲ್ಸ್ನ ನೋಡೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ಅಬ್ಬಿಗುಂಡಿ ಫಾಲ್ಸ್ ಕೂಡ ಹೊರಟ್ವಿ, ನಾನು ನನ್ನ ಫ್ರೆಂಡ್ಸು. ರೈಟ್ ಲೆಟ್ಸ್ ಗೋ ಟು ಅಬ್ಬಿಗುಂಡಿ ಫಾಲ್ಸ್. ಅಬ್ಬಿಗುಂಡಿ ಫಾಲ್ಸ್ ಅಂತ ನಮ್ಮ ಗುಂಡಿ ಫಾಲ್ಸಾ? ಎಷ್ಟು ಕಿಲೋಮೀಟರ್ ಆಯ್ತು ಮಚ್ಚ? ಅಬ್ಬಿಗುಂಡಿ ಫಾಲ್ಸ್ಗೆ ಹೋಗೋಕ್ಕೆ ನಾವು ಗೂಗಲ್ ಮ್ಯಾಪ್ ಹಾಕೊಂಡು ಹೋದ್ವಿ. ಗೂಗಲ್ ಹಾಕೊಂಡು ನೋಡಿದ್ರೆ ಅಬ್ಬಿಗುಂಡಿ ಫಾಲ್ಸ್ ಕರ್ಕೊಂಡು ಹೋಗ್ಬಿಟ್ಟು ಯಾವುದೋ ಪ್ರೈವೇಟ್ ಪ್ರಾಪರ್ಟಿ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟಿದ್ಲು ಮಿಸ್ ಆಗಿ. ಎಲ್ಲೋ ಮಚ್ಚ ಇಲ್ಲಿ ಯಾರು ರೈಟ್ ಹೋಗಿ ಲೆಫ್ಟ್ ಮಚ್ಚ ಇದು ಯಾವುದೋ ತೋಟದೊಳಗೆ ಬಂದಿದ್ದೀವಿ. ಬಲ ಡಬಲ್ ಗಿವಲ್ ಹಾಕೋ. ಎಲ್ಲಿಗೆ ಆಗ್ತಾ ಇದೆ. ಇರೋ ಮಚ್ಚ ಕೊಡ್ತೀನಿ, ವಿಡಿಯೋ ಮಾಡ್ತೀನಿ. ಖುಷಿ ಆಗ್ಬಿಟ್ಟಿದೆ ಹಂಗೆ. ಖುಷಿ ಆಗ್ತದ. ಬಂತು ರೋಡ್ ರನ್ ಕಾರಣ ಕಾಣಿಸ್ತೈತೆ. ನವೀನ್ ಮಚ್ಚ ನಮ್ಮಿಲ್ಲ ನಾ ಮುಂಚೆ ಹಸು ಲೋಫರ್ ಹಸು ನಾನು ನೋಡಿದ್ದೀನಿ ಈಗ. ಹೋಗ್ಬಿಟ್ಟಿದೆ ಒಳಗಡೆ. ಹಸು ಮೇಲೆ ಗೊತ್ತಾಗಲ್ವಾ ಅವನಿಗೆ? ಗಂಟು ಕಾಣಿಸ್ತಿರೋ ಗೊತ್ತಾಗ್ಬಿಡುತ್ತೆ. ಹಸು ಸೈಜ್ ನವೀನ್ ಸೈಜ್ ಫುಲ್ ಆಫ್ ರೋಡ್ ಮಚ್ಚ ಇದು. ಆಫ್ ರೋಡಿಂಗ್ ಮನುಷ್ಯ ಹಿಂಗೆ ಇಲ್ಲಿಂದ ಬರ್ತಾ ಇವೆ ಅಂತ ಬರ್ಬೇಕಲ್ಲ, ಮನೆ ಕಡೆ ಎಲ್ಲ ಬಂದಿದ್ರೆ ಮನೆಯಿಂದ ಬಂದಿರ ಹೆಂಗ್ ಬರ್ತೈತಿ. In 600 meters, you will arrive at your destination. ಓ ಇನ್ನೂ ಇಲ್ಲಿ ಬಾಯಿ ಹೊಡ್ಕೊಂಡು ಯಾರು ಕೇಳೋರಿಲ್ಲ ಅನ್ಸುತ್ತೆ. ಕಾಡೊಳಗೆ ಬಂದ್ಬಿಟ್ಟಿದೆ ಇಲ್ಲಿ. ಆದ್ರೆ ಮಳೆ ಕೆಸರು ಗದ್ದೆ ಇದೆ. ನೀನೇ ಅಲ್ಲ ನಾನು ನೀನೇ ವಾಯ್ಸ್ ಓವರ್ ಅಂದೇನೆ. ಎಂಡ್ ಎಲ್ಲ ಹೋಗುತ್ತಾ ಅದೇ ಬೇರೆ ಒಂದು ಫಾಲ್ಸ್. ಆದ್ರೆ ಚೆನ್ನಾಗಿತ್ತಲ್ಲ ಮಚ್ಚ. ಫುಲ್ಲು ಮರ ನೋಡ್ದ ಅರ್ಧ ಕರ್ದ ಹೋಗ್ಬಿಡೈತದು. ಇನ್ನೊಂದು ಮನೆ ಬರ ಐತೆ ಅಲ್ಲಿ ನೋಡಲ್ಲಿ ಊರೇ ಐತೆ. ಇಲ್ಲಿ ಇಲ್ಲೆಲ್ಲ ಇರೋದು ನೋಡಿಲ್ಲ. ಫಾರ್ಮ್ ಹೌಸ್ ಆ ಕಡೆ ರೀಚ್ ನೋಡಿಲ್ಲ. ಕ್ರೇಜ್ ಆಗಿರ್ತಾರ ಮಚ್ಚ ಜನ ಇಲ್ಲಿ. ಟಿವಿ ಸೀರಿಯಲ್ ನೋಡ್ತಾ ಇರ್ತಾರೆ. ಮಾಡ್ತೀವೇನೆ ಬಂದ್ಬಿಟ್ಟಿದ್ರು. ಇಲ್ಲಿಂದ ನಡಿಬೇಕು ಸೌಂಡು. ಏಯ್ ಇದು ಇದು ಮಚ್ಚ ನಾಳೆ ಲಾಕರ್ ನೋಡ್ ಕಲ್ಲು
ನೋಡಿ ಗೈಸ್, ರೂಮ್ ಸ್ಟೇಯಿಂದ ನಾವು ಬಂದಿದ್ದೆ ಅಬ್ಬಿಗುಂಡಿ ಫಾಲ್ಸ್ ಹತ್ರಕ್ಕೆ. ಈಗ ಫುಲ್ ಕಾಡೊಳಗಡೆ ಬರಬೇಕು, ಸಕ್ಕತ್ತಾಗಿದೆ ಮಾತ್ರ ಒಳಗಿಲ್ಲಿ. ನೋಡಿ ಮುರುಘಾ ಹೋಗ್ತಾವನ ಕಡೆ ಫಾಲ್ಸಲ್ಲಿ ಹೋಗ್ತೈತೆ. ಫುಲ್ ಸಣ್ಣಗತ್ತೆ, ಕೆನಲ್ಲಿಂದ ನೀರು ಹೋಗ್ತೈತೆ. ವಾಟರ್ ಫಾಲ್ ಎಂಟ್ರಿ ಆಗ್ತೈತಿ ಇವಾಗ. ಫುಲ್ ಕ್ರೇಜಿ ಕಾಡು ಒಳಗೆ. ನೀರು ಹೆಂಗಾಗ್ತೈತೆ ಹಂಗೆ ಹೋದ್ರೆ ನಾವು ವಾಟರ್ ಫಾಲ್ಸ್ ಹತ್ರ ನೋಡಿ ಸೌಂಡ್ ಕೇಳಿಸ್ತಾ ಇದೆ. ಹುಡುಗ ಫುಲ್ ಖುಷಿ ಆಗ್ಬಿಟ್ಟು ಕಿರಿಸ್ತಾನೆ ಹೂ ಅಂತ. ನೆಟ್ವರ್ಕ್ ಇದೆಯೇನೋ? ಇಲ್ಲ ಮಚ್ಚ, ಯಾಕೆ ಬರ್ತಾರ ನೋಡಿ ಫ್ರೆಂಡ್ಸ್. ಹೆಂಗ್ ಬಂದ್ರೆ ವಿಡಿಯೋ ನೀನ್ ಎಡಿಟ್ ಮಾಡ್ಬೇಕು ನಿನ್ ಕೆಲಸ. ನನ್ನ ಮಗ ಕಾಯಿ ಅಂತ ಬೈತಾ ಇರ್ತಾನೆ ಯಾವಾಗ್ಲೂ. ಅಣ್ಣ ನಮಸ್ಕಾರ, ಬನ್ನಿ ನೋಡಿ ಫಾಲ್ಸು ಸಕತ್ತಾಗಿದೆ ಗುರು. ಹೇಗ ನೀರಲ್ಲಿ ಇಳಿಯಲ್ಲ ಅಂತ ಹೇಳ್ತವನೆ. ಇವಾಗ ಒಂದು ನೀರಲ್ಲಿ ಎತ್ತಕ್ಕದೇ ಪ್ಲಾನ್ ನಮ್ದು. ನೀರಲ್ಲಿ ಎದ್ದು ಬಿಸಾಕ್ತೀವಿ ಅವನು. ಗೋಮಾತೇನೋ ಬರ್ತಾ ಇದೆ ಫಾಲ್ಸ್ ನೋಡಕ್ಕೆ. ಸಾರಿ, ಅವ್ರು ಇರೋ ಜಾಗಕ್ಕೆ ನಾವು ಬಂದಿದ್ವಿ. ಮತ್ತೆ ಕ್ರೇಜಿ. ಹುಷಾರ ಜಾರ್ ಬಿಟ್ಯಾ. ಫಾಲ್ಸ್ ಮಾತ್ರ ಕ್ರೇಜಿ ಮಚ್ಚ, ಯಾರು ಇಲ್ಲ ಹೋಗು. ಇಡೀ ಫಾಲ್ಸೇ ನಮ್ದು. ಮೇಲ್ಗಡೆ ಬಂದು ನಿಂತ್ಕೊಂಬೇಕಷ್ಟೇ. ನಾಲ್ಕು ಜನ ಉಳ್ಳೋರವ್ರೆ ಅಷ್ಟೇ. ಎಂತ ವ್ಯೂ ಎಲ್ಲ ಅಧಿಕಾರಕ್ಕೆ. ನೋಡಿ ಮಾಡೋ ಥರ ಕೋತಿ ಕೆಲಸ ಮತ್ತೆ ಅದು ಅರಿಯೋ ನೀರು ಫ್ಲಿಪ್ ಆಗಲ್ಲ. ಸ್ಟ್ಯಾಗ್ನೆಂಟ್ ನೀರು ನಿಂತಿರೋ ನೀರು ಹಾಕಬೇಕು.
ಲೈಫಲ್ಲಿ ಇದಕ್ಕಿಂತ ಏನು ಬೇಕು ಒಳ್ಳೆ ನೆಮ್ಮದಿ ಇಷ್ಟೇ. ಫ್ರೆಂಡ್ಸ್ ಜೊತೆ ಟ್ರಿಪ್ ಮಾತ್ರ ಯಾವತ್ತೂ ಮಿಸ್ ಮಾಡಬೇಕು. ಮುಂದೆ ಹೋಗ್ತಾ 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 ಒಂದೊಂದು ಜಾಗ ಒಂದೊಂದು ಥರ ಕಾಣ್ತಾ ಇದೆ. ಇಲ್ಲಿ ನೀರಿದ್ದಾಗ ಅದು ಇನ್ನು ಹೆಂಗೆ ಕಾಣಿಸುತ್ತೆ ಗೊತ್ತಿಲ್ಲ, ಇದು ಬೇರೆ ಲೆವೆಲ್ ಅನ್ಸುತ್ತೆ. ಆರ್ಟಿಫಿಷಿಯಲ್ ವೆರೈಟಿ ಡಿಸೈನ್ ಪ್ಲಾಂಟ್ಸ್ ನೋಡ್ತೀವಿ. ನ್ಯಾಚುರಲ್ ಫಾರ್ಮ್ ಇರೋದು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ. ತೋರಿಸ್ತೀನಿ, ಅಲ್ಲೋಗ ಮುಂದೆ ತೋರಿಸ್ಕೊಂಡು ಬರ್ತೀನಿ ಕೊಡು. ವಾಪಸ್ ಎಗರಕ್ಕಾಗಲ್ಲ, ಮತ್ತೆ ಇನ್ನೂ ಬಂದ್ಬಿಟ್ಟು ಹೇಳ್ತೀನಿ. ಕಾಲು ಒಂದು ಸ್ವಲ್ಪ ಹೆಸರಾಗುತ್ತೆ ಅಷ್ಟೇ. ಅದು ಇಲ್ಲಿ ಕೂತ್ಕೊಂಡು ಮತ್ತೆ ಆರಾಮಾಗಿ ಎರಡಿಗೆ ಮುಂದೆ ಕೂತ್ಕೊಂಡು. ಆರಾಮಾಗಿಲ್ಲ ಮತ್ತೆ ಈಗ ದಿನ ನೋಡಿದ್ರೆ ಒಂದು 30 ವರ್ಷ ಇನ್ನೂ ಹೋದಂಗೆ ಅನಿಸ್ತೈತೆ ನನಗೆ. ಮತ್ತೆ ಈ ಮೂವಿಲೆಲ್ಲ ತೋರ್ತಾರೆ ನೋಡಿ, ಹಳೆ ಮೂವಿಲೆಲ್ಲ ಹಂಗೆ ಕಾಣಿಸ್ತೈತೆ. ಏನೋ ಒಂದು ಹೆವಿ ಸೀನ್ ತೋರ್ಸೋತಾರ ಕನ್ನಡ ಇದೆಲ್ಲ ಗತಕಾಲದಲ್ಲಿ ಹಂಗೆ ಒಂದು ವಿಡಿಯೋ ತೋರಿಸು. ಅದಾಯಿತು ಅವ್ರ ಹೋಮ್ ಸ್ಟೇ. ನಮ್ಮ ಹೋಮ್ ಸ್ಟೇಗೆ ಫೈನಲ್ ಬಾಯ್ ಹೇಳಿ ನಾವು ಸೀದಾ ಹೋಗಿದ್ದೆ ಕಮಂಡಲ ಗಣಪತಿ ನೋಡೋಣ ಅಂತ ಹೇಳ್ಬಿಟ್ಟು. ನಮಗೋಸ್ಕರ 6ನೇ ಕ್ಲಾಸಲ್ಲಿ ಇವಾಗಲೇ ಬಂದಿರೋದು. ಏನಕ್ಕೆ ಚೆನ್ನಾಗಿ ನಿಂತಿದೆ ಅಂದ್ರೆ ಹಾಸ್ಟೆಲ್ ಇದ್ನಲ್ಲ, ಏನಾದ್ರು ಫಂಕ್ಷನ್ ಇಲ್ಲಿ ಒಬ್ಬ ರಾಜಸ್ಥಾನಿ ಹುಡುಗ ಆಯ್ತಾ, ಅವನಿಗೆ ಆಡಾಡ್ತಾ ಇದ್ದ ಸ್ಟೇಜ್ ಮೇಲೆ ಬಂದ್ಬಿಟ್ಟು. ಕೊಪ್ಪದಲ್ಲಿ ಕಮಂಡಲ ಗಣಪತಿ ದರ್ಶನ ಮಾಡ್ಕೊಂಡು ನಾವು ಸೀದಾ ಹೊರಟಿದ್ದೆ ಧರ್ಮಸ್ಥಳ ಕಡೆಗೆ. ಆನ್ ದ ವೇ ಊಟ ಮಾಡ್ಕೊಂಡು ನಾವು ಸೀದಾ ಧರ್ಮಸ್ಥಳಕ್ಕೆ ಹೋಗಿದ್ವಿ. ಧರ್ಮಸ್ಥಳ ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು. ಸೊ ಹೋಗಿದ ತಕ್ಷಣ ರೂಮ್ ಮಾಡಿ ಮಲ್ಕೊಂಡು ಬೆಳಗ್ಗೆ ಎದ್ದು ಬೇಗ ದರ್ಶನ ಕೊಟ್ವಿ. ಸೋಮವಾರ ಇವತ್ತು ರೋಡ್ ಇರುತ್ತೆ. ಲೋಕಲ್ ಸರ್ ಹೋಗ್ಬಿಡ್ತಾರಂತ್ಯಾ ಸೋಮವಾರ? ನಾರ್ಮಲ್ ದೇವಸ್ಥಾನಕ್ಕೆ ಬರ್ತಾರೆ ಮತ್ತೆ ಕೆಚ್ಚರ. ಹರ ಮಹಾದೇವ ಶಂಭೋ ಶಂಕರ. ಮಚ್ಚ ಹರ ಹರ ಮಹಾದೇವ್. ಮಂಜುನಾಥ ಕಾಪಾಡು. ಗೇಟ್ ನಂಬರ್ 4 ಭೋಜನಾಲಯಕ್ಕೆ ದಾರಿಯಾಗಿರುತ್ತದೆ. ಹರ ಮಹಾದೇವ್. ಭೋಜನಾಲಯಕ್ಕೆ ದಾರಿಯಾಗಿರುತ್ತದೆ. ಗೇಟ್ ನಂಬರ್ 3 ಅಲ್ಲಿ ದರ್ಶನಕ್ಕೆ ಹೋಗ್ಬೇಕು. ನಾವು ಬಂದಿರೋದು 200 ರೂಪೀಸ್ ಟಿಕೆಟ್ ಕ್ಯೂಗೆ. ಇಲ್ಲಿ 200 ರೂಪೀಸ್ ಕೊಟ್ಬಿಟ್ಟು ಟಿಕೆಟ್ ಮಾಡಿಸ್ಕೊಬೇಕು.
ಕೊಪ್ಪ ಕಡೆಯಿಂದ ಧರ್ಮಸ್ಥಳ ಬಂದು ನಮ್ಮ ಗಾಡಿ ಕೆಟ್ಟೋಗಿ ಬ್ರೇಕ್ ಪ್ಯಾಡ್ಸ್ ಉಜ್ಜೋಗಿದೆ, ಸೌಂಡ್ ಬರ್ತಿದೆ ಬ್ರೇಕ್ ಹಿಡಿದ್ರೆ. ಸೊ ಅದಕ್ಕೆ ಚೇಂಜ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಗ್ಯಾರೇಜ್ ಬಂದಿದ್ದೀವಿ ಧರ್ಮಸ್ಥಳ ಎಲ್ಲ ಧರ್ಮಸ್ಥಳ ದರ್ಶನ ಮುಗಿಸ್ಕೊಂಡು ಇವಾಗ ನಾವು ಸೌತಡ್ಕ ಗಣಪತಿ ಅಂತ ಹೋಗ್ತಾ ಇದ್ದೀವಿ. ಸೌತಡ್ಕ ಗಣಪತಿಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಮತ್ತೆ ವಾಪಸ್ ರೂಮ್ಗೆ ಬಂದು ರೂಮಿಂದ ಮತ್ತೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸುಬ್ರಹ್ಮಣ್ಯದಿಂದ ಬೆಂಗಳೂರು. ಜಯ ಗಣೇಶ ನಿನಗೆ ವಂದನೆ, ಸುಪ್ರಭಾತ ನಿನಗೆ ಹೃದಯದರ್ಚನೆ, ದಿವ್ಯ ದಿವ್ಯ ಮೂರುತಿ ನಮ್ಮ ಭವ್ಯ ಬಾಳ ಸಾರಥಿ, ಅಗ್ರ ಪೂಜೆಗಧಿಪತಿ ಸಂಕಷ್ಟಹರ ಗಣಪತಿ. ಪುನೀತು ಬನವು ಹೂವಾಗಿ ಅರಳಿತು ತನುವು, ಕಂದಂದೆ ಪುನೀತು ಬನವು ಹೂವಾಗಿ ಅರಳಿತು ತನುವು, ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೇ ಆನಂದ ತುಂಬಲು ನೀನು. ಗಣಪತಿ ದರ್ಶನ ಮುಗಿಸ್ಕೊಂಡು ರೂಮಿಗೆ ಬಂದು ತಿಂಡಿ ತಿನ್ಕೊಂಡು ಚೆಕ್ಔಟ್ ಮಾಡ್ಕೊಂಡು ಮತ್ತೆ ನಾವು ವಾಪಸ್ ಹೊರಟಿದ್ದೆ ಶ್ರೀ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಕಡೆಗೆ. ನಿನ್ನ ಕಂಡಾಗ ಸಂತೋಷವೇನು, ಅನುರಾಗ ಮೂಡಿದ ಮೇಲೆ ನಮಸ್ಕಾರ ನಮಸ್ಕಾರ ಕೊಡಿ. ಧರ್ಮಸ್ಥಳ ಸೌತಡ್ಕ ಗಣಪತಿ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಮುಗಿಸ್ಕೊಂಡು ವಾಪಸ್ ಇವಾಗ ಬೆಂಗಳೂರು ಕಡೆ ಹೋಗ್ತಾ ಇದೀವಿ. ಬಾಯ್ ಬಾಯ್ ಧರ್ಮಸ್ಥಳ, ಕುಕ್ಕೆ ಸೌತಡ್ಕ ಗಣಪತಿ. ಜೈ ಶ್ರೀರಾಮ್.
ಆನ್ ದ ವೇ ಬೆಂಗಳೂರಿಗೆ ಹೋಗ್ತಾ ನಮಗೆ ಸೈಡಲ್ಲಿ ಒಂದು ಕಡೆ ಶ್ರೀ ಗೊರಗಜ್ಜ ದೇವಸ್ಥಾನಕ್ಕೆ ಹೋಗೋ ದಾರಿ ಅಂತ ಬೋರ್ಡ್ ಹಾಕಿದ್ದು ಕಾಣಿಸ್ತು. ಸೊ ದೇವಸ್ಥಾನ ಅದು ಹೇಗಿದೆ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಆ ದಾರಿ ಬೋರ್ಡ್ ಹಾಕಿದ ದಾರಿ ಕಡೆನೇ ಹೋದ್ವಿ. ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು, ವಿಷಾದವಾಗಲಿ ವಿನೋದವಾಗಲಿ. ಫೈನಲಿ ಬೆಂಗಳೂರು ಜೈ. ಏನೋ ವಿಡಿಯೋ ಮಾಡ್ತೀರಲ್ಲ ಅಂತ ಮಾಡ್ತಾ ಇದ್ದೀನಿ ಮಚ್ಚ, ಮಾಡ್ತಾ ಇದ್ದೀನಿ. ಓಕೆ ಬಾಯ್, ಹೋಯ್ತು ಬರ್ತೀಯಾ? ಟಾಟಾ, ಸಿಗೋಣ ಮಚ್ಚ. ಸೈನಿಂಗ್ ಆಫ್. ಒತ್ತರಪ್ಪ ಎಲ್ಲ ಸಬ್ಸ್ಕ್ರೈಬ್ ಒತ್ತಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಮಚ್ಚ. ಹೋಗೋಣ. ಬಾಯ್ 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 ಬಾಯ್. ಓಕೆ ಫ್ರೆಂಡ್ಸ್ ಬಾಯ್. ಫೋನ್ ಇಟ್ಕೊಳ್ಳಲ್ಲ, ಸಾಂಗ್ ಕನೆಕ್ಟ್ ಮಾಡಿ ಬಿಟ್ಬಿಟ್ಟಿದ್ದಲ್ಲ. ಬೇರೆ ಏನು ಬಿಟ್ಟಿರೋದಾನೆ ಅಷ್ಟೇ, ಬಿಟ್ಟಿದ್ರೆ ನಾಳೆ ಇಸ್ಕೊಂಬಚ್ಚ ಅಷ್ಟೇ. ಬಾಯ್. ಕಾರ್ ಹೋದ್ಮೇಲೆ ಏನು ಇಸ್ಕೊಳಂಗಿಲ್ಲ. ನನ್ನ ಫ್ರೆಂಡ್ ಒಬ್ಬನ ಡ್ರಾಪ್ ಮಾಡಿಬಿಟ್ಟು ನಾನು ನನ್ನ ಫ್ರೆಂಡು ಇನ್ನೊಬ್ಬನ ಫ್ರೆಂಡ್ ಮನೆ ಹತ್ರ ನಮ್ಮ ಗಾಡಿ ನಿಲ್ಲಿಸಿದ್ವಿ. ಅಲ್ಲಿ ಗಾಡಿ ತೊಗೊಂಡು ಅಂತ ಹೇಳ್ಬಿಟ್ಟು ವಾಪಸ್ ಅವ್ರ ಮನೆ ಹತ್ರ ಹೋದ್ವಿ. ಸೊ ಇದಾಗಿತ್ತು ನಮ್ಮ ಫ್ರೆಂಡ್ನ ಮದುವೆ ಮತ್ತು ನಮ್ಮ ಟ್ರಿಪ್ನ ವ್ಲಾಗ್. ಎಲ್ಲರೂ ಪ್ಲೀಸ್ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಜೈ ಶ್ರೀರಾಮ್. ಜಲ್ದಿ ಎದಾಡಬೇಕು ಪಟ್ ಅಂತ ಅದೇ ತಲೆನೋವು ನನಗೆ. ಆಫೀಸ್ಗೆ ಹೋಗ್ಬೇಕಾ? 3:30 ಎದಾಡಬೇಕು, 4:30 4:45. ಬ್ಯಾಕ್ ಟು ಬೆಂಗಳೂರು ಬ್ರೋ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು, ನಮಸ್ಕಾರ, ತುಂಬ ಧನ್ಯವಾದಗಳು ಮಚ್ಚ. ನಾನು ಬರ್ತೀನಿ ಜೊತೆ. ನಡಿ ಹೋಗೋಣ, ಮನೆಗೆ ಟೈಮ್ ಐತ್ಲೇ. ಮಚ್ಚಾ ಕೀ ಕೊಡ್ತೀನಿ ನೋಡು. ಓಕೆ ಫ್ರೆಂಡ್ಸ್, ಬಾಯ್.